ಚಿಕ್ಕ ಮಕ್ಕಳಿಂದ ದೊಡ್ಡೋರ್ವರೆಗೆ ತುಂಬಾನೇ ಇಷ್ಟಪಟ್ಟು ತಿನ್ನುವ ಸ್ವೀಟ್ ಏನು ಅಂತ ನೋಡಿದ್ರೆ ಹಾಲಿನ ಪೇಡ. ಇದನ್ನ ಇಷ್ಟಪಡದೆ ಇರೋರು ಯಾರು ಇಲ್ಲ ಅಲ್ವಾ. ಇದನ್ನ ಮಾಡೋದಕ್ಕೆ ಒಂದು ಕಡಾಯಿನಲ್ಲಿ ಅರ್ಧ ಲೀಟರ್ ಹಾಲನ್ನ ಹಾಕಿ ಅದ್ರ ಜೊತೆಗೆ 1 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಒಂದು ಬಿಸ್ಕೆಟ್ ಮಿಕ್ಸ್ ಮಾಡ್ತಾನೆ. 400 ಗ್ರಾಮ್ ಹಾಲಿನ ಪುಡಿ ಹಾಕಿ ಗಂಟಿಲ್ದೆ ಈ ತರ ಮಿಕ್ಸ್ ಮಾಡ್ಕೊಳ್ಳೋಣ. ಅದ್ರ ಜೊತೆಗೆ 200 ಗ್ರಾಮ್ ಸಕ್ಕರೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿದ್ಮೇಲೆ ಈಗ ಸ್ಟವ್ ನ ಆನ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ನಲ್ಲೇ ಇಟ್ಟು ಕೈ ಬಿಡದೆ ಕಲಿಸ್ತಾನೆ ಇದ್ರೆ ಈ ತರ ಗಟ್ಟಿಗಾಗೋಕೆ ಶುರು ಆಗುತ್ತೆ. ಈಗ ಒಂದು ಮರದ ಸೌಟನ್ನ ಉಪಯೋಗಿಸಿ ಪ್ಯಾನ್ ನ ಸೈಡ್ ಅಂಟಿರೋದನ್ನೆಲ್ಲ ತೆಗೆದುಕೊಟ್ಟು ಎಲ್ಲ ಒಂದ್ಸರಿ ಬರೋ ಹಾಗೆ ಮಿಕ್ಸ್ ಮಾಡ್ತಾನೆ ಇರಬೇಕು. ಈ ತರ ಪ್ಯಾನ್ ಗೆ ಅಂಟದೆ ಬಂದ್ಮೇಲೆ ಸ್ಟವ್ ನ ಆಫ್ ಮಾಡಿ ಬಿಸಿ ಆರದ್ಮೇಲೆ ಈ ತರ ಚಿಕ್ಕ ಚಿಕ್ಕ ಉಂಡೆಗಳಾಗಿ ಮಾಡಿ ಪೇಡ ತರ ತಟ್ಟಿ ಈ ಪಾಲ್ಕೋವಾ ಅಚ್ಚನ್ನ ಇಟ್ಟು ಪ್ರೆಸ್ ಮಾಡಿ ತೆಗೆದ್ರೆ ಈ ತರ ಕರೆಕ್ಟ್ ಶೇಪ್ ಹಾಗೂ ಡಿಸೈನ್ ಬರುತ್ತೆ. ನಮ್ಮ ಹತ್ರ ಈ ತರ 2 ತರದ ಹಾಲಿನ ಪೇಡ ಅಚ್ಚು ಅವೈಲೇಬಲ್ ಆಗಿದೆ. ಈ ಅಚ್ಚು ಚೆನ್ನಾಗಿ ವೆಯ್ಟ್ ಆಗಿ ಅದೇ ಸಮಯ ಕ್ವಾಲಿಟಿ ಆಗಿ ಕರೆಕ್ಟ್ ಫಿನಿಶಿಂಗ್ ನಲ್ಲಿ ಇರುತ್ತೆ. ಇದನ್ನ ಕಬ್ಬಿಣದಲ್ಲಿ ಮಾಡಿದ್ದಾರೆ. ಈ ಅಚ್ಚನ್ನ ಈ ತರ ಇಟ್ಟು ಈಸಿಯಾಗಿ ಪ್ರೆಸ್ ಮಾಡಿ ತೆಗಿಬಹುದು. ಎಷ್ಟು ಬೇಕಾದ್ರೂ ಮಾಡ್ಕೊಬಹುದು. ಸ್ಪ್ರಿಂಗ್ ಟೈಪ್ ಅಂತಂದ್ರೆ ಸ್ವಲ್ಪ ದಿನ ಆದ್ಮೇಲೆ ಸ್ಪ್ರಿಂಗ್ ಹೊಂಟೋಗುತ್ತೆ. ಆದ್ರೆ ಇದು ಸ್ಪ್ರಿಂಗ್ ಮೆಕ್ಯಾನಿಸಮೇ ಅಲ್ಲ, ಥ್ರೆಡ್ ಟೈಪ್ ನಲ್ಲಿ ಇದೆ. ಆದ್ರಿಂದ ಎಷ್ಟು ಸರಿ ಯೂಸ್ ಮಾಡಿದ್ರು ಕೂಡ ಏನು ಆಗಲ್ಲ. ಸೊ ನಿಮ್ಗೂ ಸಹ ಈ ಹಾಲಿನ ಪೇಡ ಅಚ್ಚು ಬೇಕು ಅಂತಂದ್ರೆ ಸ್ಕ್ರೀನ್ ಅಲ್ಲಿ ಬರೋ ನಂಬರ್ಗೆ ಕಾಲ್ ಮಾಡಿ.